ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮದ ಮುಖಾಂತರ ನಿಮ್ಮನ್ನೆಲ್ಲ ಸಂಧಿಸುವುದು ನನಗೆ ಬಹಳ ಸಂತೋಷ. ನನ್ನ ಪ್ರಿಯರೇ, ಇವತ್ತು ಏಸಪ್ಪ ನಿಮಗೆಲ್ಲ ಏನು ವಾಕ್ಯ ಇಟ್ಟಿದ್ದಾರೆ ಬನ್ನಿ ನಾವು ನೋಡೋಣ. ಯೋಹಾನ ಬರೆದಿದಂಥ ಸುವಾರ್ತೆ ಪುಸ್ತಕ 14ನೇ ಅಧ್ಯಾಯ 6ನೇ ವಚನ. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದಾನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಎಷ್ಟು ಒಂದು ಸ್ಪಷ್ಟವಾದ ಕ್ಲಿಯರಿಟಿಯಾಗಿ ದೇವರು ಮಾತಾಡ್ತಾರೆ ನೋಡಿ. ನಾನೇ ಮಾರ್ಗವು. ಕೇಳಿದವ್ರ ಹತ್ರ ದೇವ್ರು ಕೇಳ್ತಾರೆ, ನಾನೇ ಅಪ್ಪ, ನನ್ನ ಜೀವಿತ ಏನು ಸ್ವಾಮಿ, ಈ ಲೋಕದಲ್ಲಿ ನಾನು ಹೆಂಗೆ ಬದುಕೋದು, ಬದುಕಿದ ಮೇಲೆ ನನ್ನ ಬದುಕು ಹೇಗೆ ಆಗ್ತದೆ, ನನ್ನ ಕುಟುಂಬ ರಾಜ, ನನ್ನ ವ್ಯಾಪಾರ, ನನ್ನ ಕೆಲಸ, ನನ್ನ ಸೇವೆ ಅಂತ ಕೇಳೋ ಒಬ್ಬೊಬ್ಬ ವ್ಯಕ್ತಿಗೂ ಏಸಪ್ಪ ಹೇಳೋದು ನಾನೇ ಮಾರ್ಗವು. ನೀವು ಯಾರಾಗಿರ್ರಿ, ಅದ್ರ ಬಗ್ಗೆ ಏಸಪ್ಪಗೆ ಚಿಂತೆ ಇಲ್ಲ ನನ್ನ ಪ್ರಿಯರೇ. ಆದರೆ ನನ್ನ ಮಾರ್ಗ ಏನು ಅಪ್ಪ, ನನ್ನ ಕುಟುಂಬ ಹೇಗೆ ಅಪ್ಪ, ನನ್ನ ವ್ಯಾಪಾರ ಹೇಗೆ, ನನ್ನ ಕೆಲಸ ಹೇಗೆ, ನನ್ನ ಮಕ್ಕಳು, ನನ್ನ ಭವಿಷ್ಯ ಹೇಗೆ ಅಂತ ಕೇಳೋರಿಗೆ ಏಸಪ್ಪ ಕೊಡೋ ಉತ್ತರ ಏನು ಗೊತ್ತಾ? ನನ್ನನ್ನು ಹಿಂಬಾಲಿಸಿ, ನಾನೇ ಮಾರ್ಗವು. ಕ್ಲಿಯರಾಗಿ ಹೇಳ್ತಾರೆ. ಅಲ್ಲಿ ಇಲ್ಲಿ ಕಳವಳ ಮಾಡಬೇಡ, ಮತ್ತು ನೀನು ಕನ್ಫ್ಯೂಸ್ ಆಗಬೇಡ. ನಾನೇ ಮಾರ್ಗವು, ಈ ಲೋಕಕ್ಕೆ ನಾನೇ ಬೆಳಕು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ. ಈ ಲೋಕದಲ್ಲಿ ಎಷ್ಟು ದಿನ ಬದುಕ್ತೀರೋ ಅಷ್ಟು ದಿನ ನಾನು ನಿಮಗೆ ಮಾರ್ಗ ತೋರಿಸ್ತೇನೆ. ಕೆಟ್ಟವ್ರ ಹತ್ರ, ದುಷ್ಟರ ಹತ್ರ ಸಿಕ್ಕದಂತೆ ನಾನು ನಿಮಗೆ ಮಾರ್ಗ ತೋರಿಸ್ತೇನೆ. ಯಾವಾಗ ಗೊತ್ತಾ? ಏಸಪ್ಪ ಅಂತ ನನ್ನನ್ನು ಕರೆದು ನೋಡಿ, ನಾನು ನಿಮಗೆ ಮಾರ್ಗ ತೋರಿಸ್ತೇನೆ. ಅದು ಮಾತ್ರವಲ್ಲ, ನಾನೇ ಸತ್ಯವೂ ಆಗಿದ್ದೇನೆ, ನನ್ನ ಹತ್ರ ಅನ್ಯಾಯ ಇಲ್ಲ ಅಂತ ಏಸಪ್ಪ ಹೇಳ್ತಾರೆ. ಏಸಪ್ಪ ಹತ್ರ ಇಡೀ ಲೋಕನೇ ಹೋಗಿ ಹುಡುಕಿ ನೋಡಿದ್ರು ಕೂಡ ಒಂದು ಅನ್ಯಾಯ ಕೂಡ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ಸತ್ಯತೆ ಅನ್ನೋದಕ್ಕೆ ಅರ್ಥ. ಅದಕ್ಕೆ ಏಸಪ್ಪ ಹೇಳ್ತಾರೆ, ಕೇಳಿದ್ದಂಥ ಜನರನ್ನ ನೋಡಿ, ನಾನೇ ಸತ್ಯತೆ, ನನ್ನನ್ನು ಹಿಂಬಾಲಿಸಿ ಅಂತ ಹೇಳ್ತಾರೆ. ಏಸಪ್ಪ ಅಂತ ಕರೆದ್ರೆ ದೇವರು ನಿಮ್ಮನ್ನು ಸತ್ಯ ಮಾರ್ಗದಲ್ಲಿ ನಡೆಸ್ತಾರೆ, ರೈಟ್ ಪಾತಲ್ಲಿ ನಿಮ್ಮನ್ನು ನಡೆಸ್ತಾರೆ. ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕೆಲಸವನ್ನು, ನಿಮ್ಮ ವ್ಯಾಪಾರವನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವೆಯನ್ನು ಕರೆಕ್ಟ್ ದಾರಿಯಲ್ಲಿ ದೇವರು ನಡೆಸ್ತಾರೆ. ಏಸಪ್ಪ ನಡೆಸಿ ಅಂತ ನೀವು ಕೇಳಬೇಕು, ಮಾರ್ಗ ತೋರಿಸಿ ಅಂತ ಕೇಳಬೇಕು, ಕೆಟ್ಟದ್ದು ನನಗೆ ಬೇಡ ಅಂತ ಬೇಡ್ಕೋಬೇಕು. ಆವಾಗ ದೇವರು ಸತ್ಯತೆ ನಿಮಗೆ ತೋರಿಸ್ಕೊಡ್ತಾರೆ ನನ್ನ ಪ್ರಿಯರೇ. ಅದು ಮಾತ್ರವಲ್ಲ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಈ ಲೋಕದಲ್ಲಿ ಬದುಕೋವರೆಗೂ ನಾವೆಲ್ಲ ಎದ್ದೊಳ್ಬೇಕು, ಕೆಲಸ ಮಾಡಬೇಕು, ಎಲ್ಲೋ ಒಂದು ಕಡೆ ಹೋಗಬೇಕು, ಬರಬೇಕು. ನಮ್ಮ ಅಡ್ರೆಸ್ ನಮಗೆ ಚೆನ್ನಾಗಿ ಗೊತ್ತು. ಇವತ್ತು ಎದ್ದೊಳ್ತೇವೆ, ನನ್ನ ಕೆಲಸ ಎಲ್ಲಿ, ನನ್ನ ಆಫೀಸಲ್ಲಿ, ಇವತ್ತು ನಾನು ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಅಡ್ರೆಸ್ ಗೊತ್ತಿದೆ ನನ್ನ ಪ್ರಿಯರೇ. ಅದೇ ರೀತಿಯಾಗಿ ಜೀವವು ಅಂತ ದೇವರು ಹೇಳ್ತಾರೆ. ಈ ಲೋಕದಲ್ಲಿ ಬದುಕೋರ್ಗೂ ಮತ್ತು ಬದುಕಿ ಸಾಯೋರ್ಗೂ ದೇವರು ಒಂದು ಅಡ್ರೆಸ್ ಕೊಡ್ತಾರೆ. ಏನು ಗೊತ್ತಾ? ನನ್ನನ್ನು ಹುಡುಕಿದ್ರೆ ನಾನು ನಿಮಗೆ ಜೀವವಾಗಿರ್ತೇನೆ. ಈ ಲೋಕದಲ್ಲಿ ಇರೋವರೆಗೂ ನಿಮ್ಗೆ ಒಳ್ಳೆ ಮಾರ್ಗ ತೋರಿಸ್ತೇನೆ, ಸತ್ಯದಲ್ಲಿ ನಡೆಸ್ತೇನೆ. ಅದು ಮಾತ್ರವಲ್ಲ, ಕಣ್ಣು ಮುಚ್ಚಿದ್ರು ಕೂಡ ನನ್ನ ಜೊತೆಯಲ್ಲಿ ನಿತ್ಯವಾಗಿ ಜೀವಿಸೋದಕ್ಕೆ ನಾನು ಒಬ್ಬರೇ ದಾರಿ ಅಂತ ಹೇಳ್ತಾರೆ. ನನ್ನ ಪ್ರಿಯರೇ, ಏಸಪ್ಪನ ಹಿಂಬಾಲಿಸೋರು ಲೋಕದಲ್ಲಿರೋವಾಗ ರೈಟ್ ದಾರಿಯಲ್ಲಿ ನಡೆಯೋದಕ್ಕೂ ಸಹಾಯ ಮಾಡ್ತಾರೆ. ಸತ್ಯದಲ್ಲಿ, ನೀತಿಯಲ್ಲಿ ಬದುಕೋದಕ್ಕೆ ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ದೇವರು ಸಹಾಯ ಮಾಡ್ತಾರೆ. ಮತ್ತು ಈ ಲೋಕವನ್ನು ಬಿಟ್ಟು ಹೋಗುವಾಗ ನಿತ್ಯ ಜೀವವನ್ನು ಕೂಡ ಕೊಟ್ಟಿದ್ದಾರೆ ನನ್ನ ಪ್ರಿಯರೇ. ಇದನ್ನು ಯಾರು ಹೇಳೋದಕ್ಕೂ ಸಾಧ್ಯವಿಲ್ಲ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತು ಒಬ್ಬರು ಮಾತ್ರನೇ ಇದು ಹೇಳೋದಕ್ಕೆ ಸಾಧ್ಯ. ಯಾಕಂದರೆ ಮಾನವನಿಗಾಗಿ, ಮಾನವ ಕುಲಕ್ಕಾಗಿ ಸತ್ತು ಬದುಕಿ ಇವತ್ತು ಕೂಡ ನಮ್ಮ ಜೊತೆಯಲ್ಲಿರುವಂಥ ದೇವರು ಒಳ್ಳೆಯವರು ನನ್ನ ಪ್ರಿಯರೇ. ಏನು ನಿಮ್ಮ ಕಷ್ಟ, ಏನು ನಿಮ್ಮ ತೊಂದರೆ ದೇವ್ರ ಹತ್ರ ಕೇಳ್ತೀರಾ? ಏಸಪ್ಪ ನನಗೆ ಒಳ್ಳೆ ದಾರಿ ತೋರಿಸ್ಕೊಡಪ್ಪ, ನನ್ನ ಮಕ್ಳಿಗೆ ತೋರಿಸಪ್ಪ, ನನ್ನ ಕೆಲಸದಲ್ಲಿ ವ್ಯಾಪಾರದಲ್ಲಿ ತೋರಿಸಪ್ಪ, ನನ್ನ ಸೇವೆಯಲ್ಲಿ ತೋರಿಸಿಯಪ್ಪ ಅಂತ ಕೇಳ್ಕೊಳ್ತೀರಾ? ಬನ್ನಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಸ್ವರೂಪನಾದ ದೇವರೇ ಏಸಪ್ಪ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ನಾನೇ ಅಪ್ಪ ಜೀವವು ಸತ್ಯವೂ ಮಾರ್ಗವು ಅಂತ ಹೇಳ್ದಲ್ಲಪ್ಪ. ಅಪ್ಪ, ನನಗೂ, ನನ್ನ ಕುಟುಂಬಕ್ಕೂ, ನನ್ನ ಕೆಲಸಕ್ಕೂ, ನನ್ನ ವ್ಯಾಪಾರಕ್ಕೂ, ಕರ್ತನೆ ನನ್ನ ಸೇವೆಗೂ ಇವತ್ತು ಒಳ್ಳೆ ಮಾರ್ಗ ತೋರ್ಸಪ್ಪ. ದುಷ್ಟರ ಕೈಯಲ್ಲಿ ಸಿಕ್ಕದಂತೆ ಕರ್ತನೆ ಸ್ತೋತ್ರ, ನನ್ನ ಕಾಪಾಡು ಸ್ವಾಮಿ, ನಮ್ಮನ್ನು ಕಾಪಾಡಪ್ಪ. ಕರ್ತನೆ ಸ್ತೋತ್ರ ರಾಜ, ಒಳ್ಳೆ ದಾರಿಯಲ್ಲಿ ನಡೆಸು ಸ್ವಾಮಿ, ಸತ್ಯ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸು ಸ್ವಾಮಿ. ಏಸಪ್ಪ, ನಿನ್ನ ಜೀವ ಯಾವಾಗಲೂ ನಮ್ಮೊಟ್ಟಿಗಿರಲಿ ಸ್ವಾಮಿ. ಏಸಪ್ಪ, ನಮ್ಮನ್ನು, ನಮ್ಮ ಕೆಲಸವನ್ನು, ಕುಟುಂಬವನ್ನು ಆಶೀರ್ವದಿಸಿ ಇವತ್ತು ನೀವು ನಮ್ಮೊಂದಿಗಿಂದು ದಾರಿ ನಡೆಸ್ಕೊಡ್ಬೇಕಾಗಿ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೆನ್.